ಹಲೋ, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ತುಂಬಾ ಹೈಲಿ ರಿಕ್ವೆಸ್ಟೆಡ್ ವಿಡಿಯೋ ದಟ್ ಮಗುನ ಹೇಗೆ ಎಬ್ಸಿ ಹಾಲು ಕುಡಿಸೋದು, ನ್ಯೂ ಬಾರ್ನ್ ಬೇಬೀಸ್ ಲೈಕ್ 1 months 3 months ವರ್ಗು ಮಗುನ ಹೇಗೆ ಬಿಡಿಸ್ಬಿಟ್ಟು ಹಾಲು ಕುಡಿಸೋದು, ಮಗು ಎದೋಳೋದೇ ಇಲ್ಲ, ಈ ರೀತಿ ನನ್ನನ್ನು ಮೆಸೇಜ್ ಮಾಡಿ ಕೇಳ್ತಿರ್ತೀರಾ. ಸೊ ಅದನ್ನ ಇವತ್ತು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ಯಾಕೆ 1.5 hours ಅಥವಾ 2 hours ಮಕ್ಕಳನ್ನ ಎಬ್ಸಿ ಫೀಡ್ ಮಾಡಿಸ್ಬೇಕು, ಯಾಕೆ ಡಾಕ್ಟರ್ ಹೇಳ್ತಾರೆ ಫೀಡ್ ಮಾಡಿಸ್ಬೇಕು ಅಂತ, ಫೀಡ್ ಮಾಡಿಸಿಲ್ಲ ಅಂತಂದರೆ ಏನು ಪ್ರಾಬ್ಲಮ್ ಆಗುತ್ತೆ, ಇದು ಎಲ್ಲನೂ ಶೇರ್ ಮಾಡ್ಕೊಳ್ತೀನಿ. ಸೊ ನಾನು ಲಿಟಲ್ ಯಾವ ರೀತಿ ಎಬ್ಬಿಸ್ತಾ ಇದ್ದೀನಿ, ಏನೆಲ್ಲ ಟ್ರಿಕ್ಸ್ನ ಫಾಲೋ ಮಾಡ್ತಿದ್ದೀನಿ, ಒಂದು 8ರಿಂದ 10 ರೀತಿ ಇದೆ ಮಕ್ಕಳನ್ನ ಎಬ್ಸೋದಕ್ಕೆ. ಅದನ್ನೆಲ್ಲ ಮಾಡಿದ್ರೆ ಮಕ್ಕಳು ಎದ್ದು ಹಾಲು ಕುಡಿತಾರೆ. ಕೆಲವು ಮಕ್ಕಳುಗಳು ಎದ್ದೋಳೋದೇ ಇಲ್ಲ, ಬಟ್ ಇದನ್ನು ಟ್ರೈ ಮಾಡಲೇಬೇಕಾಗುತ್ತೆ ಬಿಕಾಸ್ ಎಬ್ಸೋದು ತುಂಬ ಇಂಪಾರ್ಟೆಂಟ್. ನಾನು ಲಿಟಲ್ ಎತ್ಕೊಳ್ತೀನಿ. ಲಿಟಲ್ ಆ್ಯಕ್ಚುಲಿ ನಾನು ಫೀಡ್ ಮಾಡಿಸಿ ಮಲಗಿಸ್ದೆ. ಸೊ ಐ ಜಸ್ಟ್ ಥಾಟ್ ಆಫ್ ಈ ಮೆಸೇಜಸ್ ನನಗೆ ತುಂಬ ರಿಸೀವ್ ಆಗ್ತಿದೆ. ಸೊ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡಿದ್ರೆ ಎಷ್ಟೋ ಅಮ್ಮಂದಿರಿಗೆ ಹೆಲ್ಪ್ ಆಗುತ್ತೆ ಅಂತ ಐ ಆಮ್ ಜಸ್ಟ್ ಶೇರಿಂಗ್ ದಿಸ್ ವಿಡಿಯೋ. ಓಕೆ, ಎಸ್, ಬನ್ನಿ ಕಂದ. ಶೀ ಸ್ಲೀಪಿಂಗ್ ಬಿಟ್ರು. ಯಾ, ಐ ಥಿಂಕ್ ನಾನು ಕುತ್ಕೊಂಡು ನಿಮ್ಮ ಜೊತೆ ತೋರಿಸ್ತೀನಿ. ಚಿನಿಮಾ ನೀವು ವಿಡಿಯೋಗೆ ಬರಲ್ಲ. ಆಫ್ಟರ್ ಎ ಶೋ ಲಾಂಗ್ ಟೈಮ್ ಶಿ ಇಸ್ ಕಮಿಂಗ್ ಟು ವಿಡಿಯೋ. ಅಚ್ಚೋ, ನೈಟ್ 1 ಗಂಟೆವರೆಗೂ ನಿದ್ದೆ ಮಾಡಲ್ಲ, ಏನೂ ಇಲ್ಲ. ಸುಮ್ಮನೆ ಪಿಳಿ ಅಂತ ಕಂಡುಬಿಟ್ಕೊಂಡು ಇರೋದು ಅಲ್ಲ ಕಂದ. ಡ್ಯಾಡ ಯಾವಾಗಲೂ ಹೇಳ್ತಿರ್ತಾರೆ ನೈಟೆಲ್ಲ ನಮಗೆ ಅವ್ರು ಎದ್ದಿದ್ರೆ ನಾವು ಹೆಂಗೆ ಮಲ್ಕೊಳ್ಳೋದು, ಸೊ ನಾವು ಮಲ್ಕೊಳ್ಳಲ್ವಾ ಹೇಳ್ತಿರ್ತಾರೇನು, ನೈಟೆಲ್ಲ ನಮಗೆ ಮಲ್ಕೊಳ್ಳೋಕೆ ಬಿಡಲ್ಲ, ಸೊ ಇವಾಗ ನೀನು ಮಲ್ಕೋಬೇಡ ಇದೋ ಅಂತ ಹಿಂಗೆ ಮಾಡ್ತಾ ಇರ್ತಾರೆ. ಲಿಟಲ್ ಎಸ್. ಫಸ್ಟು ನಾನು ಏನು ಹೇಳ್ತೀನಿ ಅಂತಂದರೆ, ಯಾಕೆ ಎಬ್ಬಿಸ್ಬೇಕು, ಯಾಕೆ ಡಾಕ್ಟರ್ಸ್ ಹೇಳ್ತಾರೆ 1.5 hours ಅಥವಾ 2 hours ಮಕ್ಕಳಿಗೆ ಫೀಡ್ ಮಾಡಿ ಅಂತ ಹೇಳಿದ್ರೆ, ಲೋ ಬರ್ತ್ ವೆಯ್ಟ್ ಬೇಬೀಸು, ಪ್ರೀಮಿ ಬೇಬೀಸ್ ಅಂತ ಏನು ಹೇಳ್ತೀವಿ, ಪ್ರೀ ಮ್ಯಾಚ್ಯೂರ್ ಬೇಬೀಸ್ಗೆ ಅವ್ರಿಗೆಲ್ಲರಿಗೂ 1.5 hours 1 second, ಎಸ್, 1.5 hours ಎಬ್ಬರಿಸ್ಬಿಟ್ಟು ಫೀಡ್ ಮಾಡಿಸ್ಬೇಕು. ಯಾಕಂತಂದರೆ ಅವ್ರಿಗೆ ಜಾಸ್ತಿ ಫೀಡ್ ಕೊಡ್ತಾ ಇರಬೇಕಾಗತ್ತೆ ವೆರಿ ಫ್ರೀಕ್ವೆಂಟ್ ಆಗಿ. ಇಲ್ಲ ಅಂತಂದರೆ ಬ್ಲಡ್ ಶುಗರ್ ಎಲ್ಲ ಕಡಿಮೆ ಆಗ್ತಾ ಇರುತ್ತೆ, ಅವರ ಗ್ರೋತ್ಗೂ ಇಂಪ್ಯಾಕ್ಟ್ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾರೆ 1.5 hours. ನಿಮ್ಮ ಮಗು ಏನಾದರೂ ಲೋ ಬರ್ತ್ ವೆಯ್ಟ್ ಆ್ಯಂಡ್ ಪ್ರೀ ಮ್ಯಾಚ್ಯೂರ್ ಬೇಬಿ ಆಗಿದ್ರೆ ನೀವು 1.5 hours ಒಂದ್ಸಲ ಫೀಡ್ ಮಾಡಿ. ನಿಮ್ಮ ಮಗು ವೆಯ್ಟ್ ಚೆನ್ನಾಗಿದೆ ಅಂತ ಹೇಳಿದ್ರೆ, ಅಂದರೆ 2.5ಗಿಂತ ಜಾಸ್ತಿ ಇದೆ, 2.5 ಇದೆ ಅಂತಂದ್ರೂ ನೀವು 2 hours ಒಂದ್ಸಲ ಮಗುಗೆ ಎದ್ದು ಫೀಡ್ ಮಾಡಿಸ್ಬೇಕು. ಈ ಟೈಮ್ನ ನೀವು ಟ್ರ್ಯಾಕ್ ಮಾಡಬೇಕಾಗುತ್ತೆ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತಂದರೆ, ಯಾವ ರೀತಿ ಟೈಮ್ನ ಟ್ರ್ಯಾಕ್ ಮಾಡೋದು ಅನ್ನೋದು ತುಂಬ ಜನಕ್ಕೆ ಕನ್ಫ್ಯೂಷನು. ಈಗ 11 ಗಂಟೆ ಹಾಗೆ ಫೀಡ್ ಮಾಡಿಸ್ತಿರ್ತಾರೆ, ಫೀಡ್ ಮುಗಿಯೋ ಅಷ್ಟರಲ್ಲಿ 11:15 ಆಗುತ್ತೆ. ಸೊ ನೆಕ್ಸ್ಟು 2 hours ಅಂತಂದರೆ 1 ಗಂಟೆಗೆ ಎಬ್ಬಿಸ್ಬೇಕಾ, 11 ಗಂಟೆಗೆ ಶುರು ಮಾಡಿದ್ದು 1 ಗಂಟೆಗೆ ಎಬ್ಬಿಸ್ಬೇಕಾ 2 hours ಅಂದರೆ, ಅಥವಾ 1:15ಗೆ ಎಬ್ಬಿಸ್ಬೇಕಾ ಅನ್ನೋದು ತುಂಬ ಡೌಟ್ ಕಾಡುತ್ತೆ. ಸೊ ನೀವು ಫೀಡ್ ಮುಗಿಸಿದ ಟೈಮಿಂದ 1.5 hours ಅಥವಾ 2 hours ಶುರುವಾಗುತ್ತೆ. ಓಕೆನಾ? ಸೊ ಇದನ್ನು ಗಮನ ಇಟ್ಕೊಳ್ಳಿ. ತುಂಬ ಜನ ನನ್ನ ಮೆಸೇಜ್ ಮಾಡಿ ಕೇಳ್ತಾರೆ, ಅಕ್ಕ ನನಗೆ ಫೀಡಿಂಗ್ ಟ್ರ್ಯಾಕ್ ಮಾಡೋದೇ ತುಂಬ ತೊಂದರೆ ಆಗಿಬಿಟ್ಟಿರುತ್ತೆ, ಸ್ಟಾರ್ಟಿಂಗ್ ನೋಡ್ಕೊಳ್ಬೇಕು ಅಥವಾ ಫೀಡ್ ಮುಗಿಸಿದ್ದು ನೋಡ್ಕೊಳ್ಬೇಕು. ಸೊ ನೀವು ಯಾವಾಗ ಫೀಡ್ ಮುಗಿಸ್ತೀರಾ, ಮಗು ಯಾವಾಗ ಬರ್ಪ್ ಮಾಡುತ್ತೆ, ಸೊ ಆ ಟೈಮಿಂದ 2 hours ನೀವು ಟೈಮ್ನ ಕನ್ಸಿಡರ್ ಮಾಡಬೇಕಾಗತ್ತೆ. ಓಕೆನಾ? ನೆಕ್ಸ್ಟು, ನೀವು ಫೀಡ್ಗೆ ಎಬ್ಬಿಸಿಲ್ಲ ಅಂತಂದರೆ ಏನಾಗುತ್ತೆ, ಎಷ್ಟೊಂದು ಮನೆಗಳಲ್ಲಿ ಏನು ಹೇಳ್ತಾರೆ, ಮಗು ಮಲ್ಕೊಳ್ಳಿ ಬಿಡು, ಮಗುನ ಎಬ್ಸಕ್ಕೆ ಹೋಗಬೇಡ, ಎಬ್ಬಿಸ್ಬಾರ್ದು, ಮಗು ನಿದ್ದೆ ಚೆನ್ನಾಗಿ ಮಾಡಬೇಕು ಅಂತ ಹೇಳ್ತಾರೆ. ಹೌದು, ನಿದ್ದೆ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಫಾರ್ ಬೇಬೀಸ್, ನ್ಯೂ ಬಾರ್ನ್ ಬೇಬೀಸ್ಗೆ. ಎಬ್ಸಿಲ್ಲ ಅಂತಂದರೆ ಏನಾಗುತ್ತೆ ಅಂತಂದರೆ, ನಿಮ್ಮ ಮಗುಗೆ ಸೇರಬೇಕಾಗಿರುವಂತಹ ನ್ಯೂಟ್ರಿಷನ್ ಸಿಗೋದಿಲ್ಲ. ಮಗುಗೆ ನ್ಯೂಟ್ರಿಷನ್ ಸಿಗೋದೇ ತಾಯಿ ಎದೆ ಹಾಲಲ್ಲಿ. ಸೊ ಆ ನ್ಯೂಟ್ರಿಷನ್ ಸಿಗೋದಿಲ್ಲ. ಇದರಿಂದ ಮಗುವಿನ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ಗೆ ಹ್ಯಾಂಪರ್ ಆಗುತ್ತೆ. ಅಂತಂದರೆ ಈಗ 6 months ವರ್ಗು ಎಕ್ಸ್ಕ್ಲೂಸಿವ್ ಆಗಿ ನಾವು ಬ್ರೆಸ್ಟ್ ಫೀಡಿಂಗ್ ಮಾಡ್ತೀವಿ, ಯಾವುದೇ ಸಾಲಿಡ್ ಕೊಡೋದಿಲ್ಲ. ಕೆಲವರು ಹೇಳ್ತಾರಲ್ಲ, ಅಯ್ಯೋ ಮಗು ತುಂಬ ಸಣ್ಣ ಇದೆ, ರಾಗಿ ಸರಿ ಕೊಟ್ಬಿಡು, ಸೆರ್ಲಾಕ್ ಕೊಟ್ಬಿಡು, ಅದೆಲ್ಲ ಮಾಡಲೇಬಾರ್ದು. ಓಕೆ, ಸೊ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ನಾವು ಮಾಡ್ತಿರ್ತೀವಿ. ಸೊ ಆ ಬ್ರೆಸ್ಟ್ ಫೀಡಿಂಗ್ ನಾವು ಎವ್ರಿ 1.5 hours ಅಥವಾ ಎವ್ರಿ 2 hours ಕೊಡೋದ್ರಿಂದ ಮಗುಗೆ ಗ್ರೋತು ಮತ್ತು ಡೆವಲಪ್ಮೆಂಟ್, ಅವರ ಹೈಟ್ ಇರ್ಬೋದು, ವೆಯ್ಟ್ ಇರ್ಬೋದು, ಆ್ಯಂಡ್ ಅವರ ಹೆಡ್ ಸರ್ಕಮ್ಸ್ಟೆನ್ಸ್, ಕಂಪ್ಲೀಟ್ ಬಾಡಿ ಗ್ರೋತ್, ಮಸಲ್ ಗ್ರೋತ್ ಎಲ್ಲ ಬ್ರೆಸ್ಟ್ ಫೀಡಿಂಗಿಂದನೇ ಆಗ್ತಾ ಇರುತ್ತೆ. ನಾವು ಟೈಮ್ ಟ್ರ್ಯಾಕ್ ಮಾಡಿಕೊಂಡು ಮಗುಗೆ ಕೊಡಿಸಿಲ್ಲ ಅಂತಂದರೆ ಮಗುವಿನ ಗ್ರೋತ್, ವೆಯ್ಟ್ ಗೇನ್ಗೂ ಸಹ ಇದು ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಏನು ಅಂತಂದರೆ, ನಿಮ್ಮ ಮಿಲ್ಕ್ ಸಪ್ಲೈಗೂ ಸಹ ಇದು ಪೆಟ್ಟು ಬೀಳುತ್ತೆ. ಎಷ್ಟೊಂದು ಮನೆಗಳಲ್ಲಿ ಹೇಳ್ತಾರೆ, ಮಗುನ ಎಬ್ಬಿಸ್ಬೇಡ, ಮಗು ಎದ್ದಾಗ ಹಾಲು ಕೊಡೋದೇನು ಯಾವಾಗಲೂ ಹಾಲು ಅಂತ ಕುಡಿಸ್ತಾನೆ ಇರ್ತೀಯ, ಮಗು ಮಲ್ಕೊಳ್ಳಿ ಬಿಡು, ಎಬ್ಬರಿಸ್ಬೇಡ, ಡಿಸ್ಟರ್ಬ್ ಮಾಡಬೇಡ ಮಗುನ ಅಂತ ಹೇಳ್ತಾರೆ.
ನೀವು ಡಿಸ್ಟರ್ಬ್ ಮಾಡಲಿಲ್ಲ ಅಂತಂದರೆ ನಿಮ್ಮ ಮಿಲ್ಕ್ ಸಪ್ಲೈ ಕಡಿಮೆ ಆಗುತ್ತೆ. ಎಷ್ಟೊಂದು ಅಮ್ಮಂದಿರು ನನಗೆ ಮೆಸೇಜ್ ಮಾಡ್ತೀರಾ ಅಲ್ವಾ, ನನ್ನ ಮಿಲ್ಕ್ ಸಪ್ಲೈ ಬ್ಲಡ್ ಸಪ್ಲೈ ಅಂತಿದ್ದೀನಿ, ಮಿಲ್ಕ್ ಸಪ್ಲೈಯೇ ಇಲ್ಲ, ಹಾಲು ತುಂಬ ಕಡಿಮೆ ಇದೆ ಅಕ್ಕ ಅಂತೆಲ್ಲ ಕೇಳ್ತೀರಾ ಅಲ್ವಾ. ಸೊ ಇದು ಒಂದು ಕಾರಣ ಆಗಿರುತ್ತೆ. ಯಾಕಪ್ಪ ಮಿಲ್ಕ್ ಸಪ್ಲೈ ಕಡಿಮೆ ಆಗುತ್ತೆ ಅಂತಂದರೆ, ಎಷ್ಟು ನೀವು ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ, ಇಕನಾಮಿಕ್ಸ್ ಓದಿರೋರಿಗೆ ಗೊತ್ತಿರುತ್ತೆ, ಎಷ್ಟು ಡಿಮ್ಯಾಂಡ್ ಇರುತ್ತೋ ಅಷ್ಟೇ ಸಪ್ಲೈ ಇರುತ್ತೆ, ಆ ರೀತಿ ಅಲ್ವಾ. ಸೊ ಅದೇ ರೀತಿ ನಿಮ್ಮ ಮಿಲ್ಕ್ ಪ್ರೊಡಕ್ಷನಲ್ಲೂ ಅಷ್ಟೇ, ಮಗು ಎಷ್ಟು ಸಕ್ ಮಾಡಿ ಬ್ರೆಸ್ಟ್ನ ಎಂಟಿ ಮಾಡುತ್ತೋ ಅಷ್ಟು ರೀಫಿಲ್ ಆಗುತ್ತೆ. ಮಗು ಸಕ್ ಮಾಡ್ದೇನೆ ಎಷ್ಟು ಬ್ರೆಸ್ಟ್ ಇದೆಯೋ ನಿಮ್ಮ ಬ್ರೆಸ್ಟ್ ಮಿಲ್ಕ್ ಸಪ್ಲೈ ಅನ್ನೋದು ಬ್ರೈನ್ಗೆ ಕನೆಕ್ಷನ್ ಆಗಿರುತ್ತೆ. ಮಗು ಎಷ್ಟು ಖಾಲಿ ಮಾಡುತ್ತೋ ನಿಮ್ಮ ಒಂದು ಗ್ಲ್ಯಾಂಡ್ ಏನಿರುತ್ತೆ, ಬ್ರೆಸ್ಟಲ್ಲಿ ಗ್ಲ್ಯಾಂಡ್ ಇರುತ್ತಲ್ಲ, ಮಿಲ್ಕ್ನ ಪ್ರೊಡಕ್ಷನ್ ಮಾಡುವಂತಹ ಗ್ಲ್ಯಾಂಡು ಬ್ರೈನ್ಗೆ ಒಂದು ಸಿಗ್ನಲ್ ಕಳಿಸುತ್ತೆ ದಟ್ ಇಲ್ಲಿ ಖಾಲಿ ಆಗಿದೆ, ಪ್ಲೀಸ್ ಫಿಲ್ ದ ಇದು ಅಂತ. ಸೊ ಇದೇ ರೀತಿ ಆಗೋದು, ಇದೆಲ್ಲ ಒಂಥರ ಸೈಕಲ್ ಇದ್ದ ಹಾಗೆ. ಸೊ ನಿಮ್ಮ ಒಂದು ಬ್ರೆಸ್ಟ್ ಗ್ಲ್ಯಾಂಡ್ಗೆ ಒಂದು ಸಿಗ್ನಲ್ ಹೋಗಬೇಕು ಅಂತಂದರೆ ನಿಮ್ಮ ಮಗು ಜಾಸ್ತಿ ಸಕ್ ಮಾಡಿ, ಜಾಸ್ತಿ ಅನ್ನೋದಕ್ಕಿಂತ ಫ್ರೀಕ್ವೆನ್ಸಿ ಅಂತ ಕರಿತೀವಿ, ಎವ್ರಿ 1.5 hour ಅಥವಾ ಎವ್ರಿ 2 hours ಮಗು ಚೆನ್ನಾಗಿ ಫೀಡ್ ಮಾಡಿದಾಗ ನಿಮ್ಮ ಬ್ರೆಸ್ಟ್ ಫಿಲ್ ಆಗ್ತಾ ಹೋಗುತ್ತೆ. ಇದರಿಂದ ನಿಮ್ಮ ಮಿಲ್ಕ್ ಸಪ್ಲೈ ಚೆನ್ನಾಗಿರುತ್ತೆ. ನೀವು 3 hour 4 hourಗೆ ಕುಡಿಸ್ತಾ ಬಂದರೆ ನಿಮ್ಮ ಬ್ರೆಸ್ಟ್ ಫ್ರೀಕ್ವೆನ್ಸಿನೂ ಕಡಿಮೆ ಆಗುತ್ತೆ. ಎವ್ರಿ ಡೇ ಅಷ್ಟೇ, ಮಗು 3 hourಗೆ 4 hourಗೆ ನಿಮ್ಮ ಬ್ರೈನ್ಗೂ ರಿಜಿಸ್ಟರ್ ಆಗುತ್ತೆ ಇವಾಗ ಹಾಲು ಬ್ರೆಸ್ಟಿಗೆ ತುಂಬಿಸ್ಬೇಕು ಅಂತ. ಸೊ ಅದೇ ರೀತಿ ಇರುತ್ತೆ. ನೀವು ನೆಕ್ಸ್ಟ್ ಇನ್ನೊಂದು 3 ದಿನ ಆದಮೇಲೆ ಮಗು ತುಂಬ ಎದ್ದಿದೆ, ನೀವು 1.5 hour 2 hourಗೆ ಕುಡ್ಸೋಕೆ ಹೋದರೆ ನಿಮಗೆ ಆಬ್ವಿಯಸ್ಲಿ ಸಪ್ಲೈ ಇರೋದಿಲ್ಲ. ಆವಾಗ ನೀವು ತುಂಬ ತಲೆ ಕೆಡಿಸ್ಕೊಳ್ತೀರಾ, ಅಯ್ಯೋ ನನಗೆ ಮಿಲ್ಕ್ ಸಪ್ಲೈ, ನನಗೆ ಹಾಲು ಆಗ್ತಿಲ್ಲ, ಫಾರ್ಮುಲಾ ಕೊಡಬೇಕು ಅಥವಾ ಸೆರ್ಲಾಕ್ ಹಾಕಬೇಕು ಅನ್ನುವಂಥ ಯೋಚನೆ ಆವಾಗಲೇ ಬರೋದು. ಓಕೆನಾ. ಈ ಎಲ್ಲ ಆಸ್ಪೆಕ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ನೋಟಿಸ್ ಆ್ಯಂಡ್ ನೀವು ಅರ್ಥ ಮಾಡ್ಕೊಂಡಿರೋದು ತುಂಬ ಮುಖ್ಯ ಆಗುತ್ತೆ. ಈಗ ಹೇಗೆ ಎಬ್ಸೋದಪ್ಪ ನ್ಯೂ ಬಾರ್ನ್ ಬೇಬೀಸ್ನ 0 to 3 months ಅಂತೂ ಮಕ್ಕಳನ್ನ ಎಬ್ಬಿಸಿ ಹಾಲು ಕುಡಿಸೋದು ತುಂಬ ಕಷ್ಟ. ಅದು ನೈಟ್ ಟೈಮ್ ಅಂತೂ ತುಂಬ ಕಷ್ಟ ಆಗುತ್ತೆ. ಕೆಲವು ಮಕ್ಕಳುಗಳು ಎದ್ದೇಳೋದೇ ಇಲ್ಲ, ಕೆಲವು ಮಕ್ಕಳುಗಳಂತೂ ಟೈಮ್ ಟ್ರ್ಯಾಕ್ ಮಾಡ್ತಾರೆ, ಲಿಟಲ್ ಏಟ್ ಟ್ರ್ಯಾಕಿಂಗ್. ಈವನ್ ಅದಿತಿ ವಾಸ್ ಆಲ್ಸೋ ಟ್ರ್ಯಾಕಿಂಗ್. ನಾನು ಎದ್ದೋಳೋ ಅಷ್ಟರಲ್ಲಿ ಅವರು ಎದ್ದು ಕುಯ್ ಅಂತ ಹೇಳ್ತಿರ್ತಾರೆ, ಇಬ್ಬರದೂ ಅದೇ ಆಗ್ತಿರುತ್ತೆ. ಸೊ ಮಕ್ಕಳು ಎದ್ದಿಲ್ಲ ಅಂತಂದರೆ ಯಾವ ರೀತಿ ಎಬ್ಬಿಸ್ಬೇಕು ಅಂತ ಈಗ ನಾನು ತೋರಿಸ್ತೀನಿ. ಸೊ ಮೊದಲನೇದಾಗಿ ನೀವು ಏನು ಮಾಡಬೇಕು ಅಂತಂದರೆ, ಮಗುನ ಅಂದರೆ ಕೆಲವರು ಮಲ್ಕೊಂಡು ಫೀಡ್ ಮಾಡಿಸ್ತಿರ್ತಾರೆ ಅಲ್ವಾ. ಸೊ ಮಲ್ಕೊಂಡು ಫೀಡ್ ಮಾಡಿಸಿದಾಗ ಮಗುಗೂ ಮಲ್ಕೊಂಡಿರೋ ಪೊಸಿಷನಲ್ಲೇ ಫೀಡ್ ಮಾಡಿಸಿದ್ರೆ ಅವ್ರು ಹಾಲು ಕುಡಿಯೋದಕ್ಕೆ ಇಂಟ್ರೆಸ್ಟ್ ತೋರಿಸೋದಿಲ್ಲ. ಸೊ ವಾಟ್ ಯು ಹ್ಯಾವ್ ಟು ಡೂ ಅಂತಂದರೆ, ಮಗುನ ಎತ್ಕೊಂಡು ನೀವು ನಿಮ್ಮ ಶೋಲ್ಡರ್ ಮೇಲೆ ಹಾಕ್ಕೊಳ್ಬೇಕಾಗತ್ತೆ. ಓಕೆನಾ. ಸೊ ನಿಮ್ಮ ಶೋಲ್ಡರ್ ಮೇಲೆ ಹಾಕ್ಕೊಂಡು ಸ್ವಲ್ಪ ಈ ರೀತಿ ಪ್ಯಾಟ್ ಮಾಡಿ, ಈ ರೀತಿ ಅಪ್ರೈಟ್ ಪೊಸಿಷನ್ ಅಂತ ಹೇಳ್ತೀವಿ. ಈ ರೀತಿ ಅಪ್ರೈಟ್ ಪೊಸಿಷನಿಂದ ಮಗುಗೆ ಎಚ್ಚರವಾಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಕೆಲವು ಮಕ್ಕಳುಗಳಂತೂ ಎಚ್ಚರ ಆಗಲ್ಲ. ಯು ಹ್ಯಾವ್ ಟು ಸ್ಟ್ರಗಲ್ ಫಾರ್ ದಿಸ್. ಯಾಕಂತಂದರೆ ನ್ಯೂ ಮಾಮ್ ಫೇಸ್ ಏನೇ ಇದು, ತುಂಬ ಸ್ಟ್ರಗಲ್ ಮಾಡಬೇಕಾಗುತ್ತೆ ಎಷ್ಟೊಂದು ವಿಚಾರಗಳಲ್ಲಿ. ಓಕೆನಾ. ಈ ರೀತಿ ಒಂದು ಪ್ಯಾಟ್ ಮಾಡ್ತಾ ಬನ್ನಿ. ಆ್ಯಂಡ್ ನೆಕ್ಸ್ಟು ನೀವು ಇನ್ನೊಂದು ಏನು ಮಾಡ್ಬೋದು ಅಂತಂದರೆ, ಡೈಪರ್ ಚೇಂಜ್ ಮಾಡ್ಬೋದು. ನೀವೇನಾದರೂ ಮಗುಗೆ ಡೈಪರ್ ಯೂಸ್ ಮಾಡ್ತಿದ್ದೀರಾ ಅಂತಂದರೆ ಡೈಪರ್ ಚೇಂಜ್ ಮಾಡಿ. ಡೈಪರ್ ಚೇಂಜ್ ಮಾಡುವಾಗ ನೀವು ಇದನ್ನು ಬಳಸ್ತೀರಾ ಅಲ್ವಾ, ವೆಟ್ ವೈಪ್ಸು ಅಥವಾ ಕಾಟನ್ ಕ್ಲಾತ್ನ ನೀವು ನೀರಲ್ಲಿ ಡಿಪ್ ಮಾಡಿ ಮಗುಗೆ ಬಮ್ಮು, ವಜೈನಾ ಅದನ್ನೆಲ್ಲ ಅಥವಾ ಪೆನಿಸೈನ್ ಅಂದರೆ ಕ್ಲೀನ್ ಮಾಡಿ, ವಜೈನಾ ಏರಿಯಾ ಜೆನೆಟಲ್ ಪಾರ್ಟ್ಸ್ನೆಲ್ಲ ನೀವು ಕ್ಲೀನ್ ಮಾಡುವಾಗ ಸ್ವಲ್ಪ ಒದ್ದೆ ಥರ ಆಗುತ್ತೆ ಅಲ್ವಾ. ಸೊ ಅವಾಗ ಮಗುಗೆ ಎಚ್ಚರ ಆಗುವಂಥ ಚಾನ್ಸಸ್ ಇರುತ್ತೆ. ನೀವು ಡೈಪರ್ ಯೂಸ್ ಮಾಡ್ತಿಲ್ಲ ಅಂತಂದರೆ, ಅಕಸ್ಮಾತ್ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಡೈಪರ್ ಚೇಂಜ್ ಮಾಡಿದ್ದೀನಿ, ಇವಾಗ ಮಗುಗೆ ಫೀಡ್ ಮಾಡಬೇಕು ಅಂತಂದಾಗ ನೀವು ಮಗುನ ಅನ್ಡ್ರೆಸ್ ಮಾಡಿ. ಅಂತಂದರೆ ಬಟ್ಟೆ ಬಿಚ್ಚಿ, ಅಂತಂದರೆ ಕೈದು ಮಿಟನ್ಸ್ನ ತೆಗೀರಿ, ಕಾಲು ಮಿಟನ್ಸ್ನ ತೆಗೀರಿ. ಸೊ ಇದರಿಂದ ಮಗುಗೆ ಟೆಂಪ್ರೇಚರ್ ಡಿಫ್ರೆನ್ಸ್ ಆಗುತ್ತೆ. ಮಗುನ ಆಬ್ವಿಯಸ್ಲಿ ಎಲ್ಲ ಪೇರೆಂಟ್ಸ್ಗಳು ತುಂಬ ಬೆಚ್ಚಗಿಟ್ಟಿರ್ತೀವಿ ಅಲ್ವಾ. ಸೊ ಆ ಬೆಚ್ಚಗೆ ಮಗುಗೆ ಇನ್ನೂ ನಿದ್ದೆನೇ ಇರುತ್ತೆ, ಚೆನ್ನಾಗಿರುತ್ತೆ. ಶಿ ಇಸ್ ವೇಕಿಂಗ್ ಅಪ್, ಆಲ್ರೆಡಿ ಫೀಡ್ ಆಗಿದೆ, ನಿಮ್ಮದು ಎದ್ದು ಆಟಾಡಬೇಕು. ಸೊ ಟೆಂಪ್ರೇಚರ್ ಡಿಫ್ರೆಂಟ್ ಆದಾಗ ಅವ್ರಿಗೆ ಎಚ್ಚರಿಕೆ ಆಗುತ್ತೆ, ಆವಾಗ ನೀವು ಫೀಡ್ ಕೊಡಬಹುದು. ಇನ್ನೊಂದು ತುಂಬ ಎಫೆಕ್ಟಿವ್ ಆಗಿ ನನಗೆ ವರ್ಕ್ ಆಗಿರೋದು ಯಾವುದು ಅಂತಂದರೆ, ನಾನು ಜಾಸ್ತಿ ಮಾತಾಡ್ತೀನಿ, ಐ ಬಿ ಟಾಕಿಂಗ್ ಹಾಡ್ತಿರ್ತೀನಿ, ರೈಮ್ಸ್ ಆಡ್ಬೋದು, ಹಾಡು ಆಡ್ಬೋದು. ಇದರಿಂದ ಮಕ್ಳುಗಳು ಆಬ್ವಿಯಸ್ಲಿ ಇವಾಗ ಮಲ್ಕೊಂಡಿರೋರಿಗೆ ಮಾತಾಡಿಸ್ತಾನೆ ಇದ್ರೆ, ಹಾಡ್ತಾನೆ ಇದ್ರೆ ಆಬ್ವಿಯಸ್ಲಿ ಅವ್ರಿಗೆ ಎಚ್ಚರಿಕೆ ಆಗೇ ಆಗುತ್ತಲ್ಲ. ಈವನ್ ನ್ಯೂ ಬೇಬೀಸ್ಗೂ ಅಷ್ಟೇ, ನ್ಯೂ ಬಾರ್ನ್ ಬೇಬೀಸ್ಗೂ. ಸೊ ನೀವು ಇದನ್ನು ಟ್ರೈ ಮಾಡ್ಬೋದು, ಜಾಸ್ತಿ ಮಾತಾಡಿ. ಇನ್ನೊಂದು ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗೋದು ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್. ಅಂತಂದರೆ ನಿಮ್ಮ ಒಂದು ಎದೆ ಮೇಲೆ ಯಾವುದೇ ಬಟ್ಟೆ ಇರಬಾರ್ದು. ಈವನ್ ಮಗುಗೂ ಬಟ್ಟೆನ ತೆಗೆದು ನಿಮ್ಮ ಎದೆ ಮೇಲೆ ಹಾಕೊಳ್ಳಿ. ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್ ಆದಾಗ ಮಗುಗೆ ಒಂಥರ ಡಿಫ್ರೆಂಟ್ ಫೀಲಿಂಗ್ ಆಗುತ್ತೆ. ಇದರಿಂದ ನಿಮ್ಮ ಎದೆ ಹಾಲು ನಿಮಗೆ ಜಾಸ್ತಿ ಆವಾಗ ಸಪ್ಲೈ ಶುರು ಆಗುತ್ತೆ. ಅಕಸ್ಮಾತ್ ಸಪ್ಲೈ ಆಗಿಲ್ಲ ಅಂತಂದರೆ, ಬ್ರೆಸ್ಟಲ್ಲಿ ಫಿಲ್ ಆಗಿಲ್ಲ ಅಂತಂದರೆ ಸಪ್ಲೈ ಚೆನ್ನಾಗಾಗುತ್ತೆ ತಕ್ಷಣಕ್ಕೆ.
ಆವಾಗ ಮಗುಗೂ ಎಚ್ಚರಿಕೆ ಆಗುತ್ತೆ. ಆಬ್ವಿಯಸ್ಲಿ ಬಟ್ಟೆ ಬಿಡಿಸಿದಾಗ ಮಗುಗೆ ಟೆಂಪ್ರೇಚರ್ ಡಿಫ್ರೆಂಟ್ ಆಗಿ ಎಚ್ಚರಿಕೆ ಆಗುತ್ತೆ ಆ್ಯಂಡ್ ಮಗುನೂ ಎದೋಡುತ್ತೆ, ನೀವು ಆರಾಮಾಗಿ ಹಾಲು ಕುಡಿಸ್ಬೋದು. ಇನ್ನೊಂದು ಯಾವ ರೀತಿ ಅಂತಂದರೆ ಐ ವಿಲ್ ಶೋ ಒನ್ ಸೆಕೆಂಡ್. ನೀವೇನು ಮಾಡಬೇಕು ಅಂತಂದರೆ, ಅದಿತಿ ಸ್ಲೀಪಿಂಗ್ ದೇರ್, ನೀವು ನಿಮ್ಮ ಮಗುನ ಈ ರೀತಿ ಒನ್ ಸೆಕೆಂಡ್ ಈ ರೀತಿ ಹೀಗೆ ಹಾಕ್ಕೊಂಡು ಅಪ್ರೈಟ್ ಪೊಸಿಷನ್ ಅಂತ ಹೇಳ್ತೀವಿ, ಓಕೆನಾ. ಸೊ ಈ ರೀತಿ ಹಾಕ್ಕೊಂಡು ಜಾಸ್ತಿ ಮಾತಾಡಿಸಿ, ಓಕೆನಾ. ಈ ನಾನು ಕಾಲು ಇಟ್ಕೊಂಡು ನಿಮಗೆ ತೋರಿಸ್ತೀನಿ. ಸೊ ಈ ರೀತಿ ಹಾಕ್ಕೊಂಡಾಗ ನೀವು ಮಗು ಎಬ್ಸೋದಕ್ಕೆ ಟ್ರೈ ಮಾಡಿ. ಹೌ ಟು ಮೇಕ್ ದ ಚೈಲ್ಡ್ ವೇಕಪ್ ಅಂತಂದರೆ, ಯು ಜಸ್ಟ್ ಹ್ಯಾವ್ ಟು ಕಿವಿನ ಕೆರೆಯೋದು, ಹಿಂಗೆ 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 ಮಸಾಜ್ ಮಾಡೋದು, ಹಿಂಗೆ 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 ಹಿಂಗೆ. ಆ್ಯಕ್ಚುಲಿ ನೀವು ನಿಮ್ಮ ಮಗುವಿನ ತುಟಿನ ರಬ್ ಮಾಡ್ತಾ ಬನ್ನಿ. ಸೊ ಯಾವ ರೀತಿ ತುಟಿನ ರಬ್ ಮಾಡಬೇಕು ಅಂತಂದರೆ, ಐ ಆಮ್ ಸಾರಿ, ನಾನು ಎಸ್, ತುಟಿನ ಹೀಗೆ ಕಾಣಿಸ್ತಿದೆ ಅನಿಸುತ್ತೆ, ಹೀಗೆ. ಆ್ಯಕ್ಚುಲಿ ಸೈಂಟಿಫಿಕ್ ಪ್ರಕಾರನೂ ಹೇಳ್ತಾರೆ, ಮಗುಗೇನಾದರೂ ಹೊಟ್ಟೆ ಹಚ್ತಿದ್ರೆ ಈ ರೀತಿ ಮಾಡಿದ ತಕ್ಷಣ ದೇ ವಿಲ್ ಓಪನ್ ದೇರ್ ಮೌತ್ ಅಂತ. ಈ ರೀತಿ ಕಿವಿ ಇದೆಲ್ಲ ಎಚ್ಚರಿಕೆ ಆಗುತ್ತೆ ಮಗುಗೆ. ಹೀಗೆ ಈಗ 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 ಕ್ಯೂಟ್ 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 ಕ್ಯೂಟಾಗಿ ಮಾಡಿಬಿಟ್ರೆ ಎದ್ದೇ ಬಿಡ್ತಾರೆ. ಇದನ್ನು ಬೆಳಗ್ಗೆ ಸ್ವಲ್ಪ ಎಬ್ಸೋದು ಕಷ್ಟನೇ, ಬಟ್ ಎವ್ರಿ ಫೀಡ್ಗೆ ಎವ್ರಿ ಒಂದು ಟ್ರ್ಯಾಕ್ ಮಾಡಿ ಕುಡಿಸ್ಬಿಟ್ಟು ಮಲಗಿಸ್ಬಿಡ್ತೀನಿ, ಹಿಂಗೋ ಮಾಡಿಸಿ. ಅದಿತಿ ಅಂತೂ ಚೆನ್ನಾಗಿ ಎಬ್ಬರಿಸ್ತಾರೆ ನನಗಿಂತ, ಟಾರ್ಚರ್ ಕೊಟ್ಬಿಟ್ಟು ಹಿಂಗೆ 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 ಎಬ್ಸಿ ಬ್ರೆಸ್ಟ್ ಹತ್ರ ಮಾಮೂಲಿ ಹೀಗೆ ತೊಗೊಂಡು ಹೋಗ್ಬಿಟ್ಟು ಜಸ್ಟ್ ನಿಪ್ಪನ್ನು ಬಾಯಿಗೆ ಇಟ್ಟರೆ ಒಂದ್ಸಲ ಅವ್ರು ಲ್ಯಾಚ್ ಮಾಡ್ತಾರೆ. ಅದಾದಮೇಲೆ ಒಂದು ಸ್ವಲ್ಪನೇ ಸ್ಕ್ವೀಸ್ ಮಾಡಿ ನೀವು ಮಗು ಕುಡಿಯತ್ತೆ. ಅದಾದಮೇಲೆ ಬರ್ಪ್ ಮಾಡ್ಬೋದು. ನೆಕ್ಸ್ಟ್ ಲಾಸ್ಟ್ ಅನಿಸುತ್ತೆ, ದಿಸ್ ಈಸ್ ವೆರಿ ಎಫೆಕ್ಟಿವ್. ಯಾವುದು ಅಂತಂದರೆ, ಕಾಲಿರುತ್ತಲ್ಲ, ಈ ಸೋಲ್ ಅಂತ ಏನು ಹೇಳ್ತೀವಿ, ಈ ಸೋಲ್ಗೆ ಹಿಂಗೆ ಫ್ಲಿಕ್ ಅಂತೀವಿ, ಓಕೆನಾ. ಶಿ ವಿಲ್ ಕ್ರೈ ಫಾರ್ ದಿಸ್. ಹೀಗೆ ಫ್ಲಿಕ್ ಅಂತೀವಿ ಇದನ್ನು, ಪಟ್ ಅಂತ ಹೊಡಿಯೋದು, ತುಂಬ ಜೋರಾಗಿ ಹೊಡಿಬೇಡಿ ಪ್ಲೀಸ್. ಹೀಗೆ ಫ್ಲಿಕ್ ಅಂತೀವಿ ಇದನ್ನು. ಎಚ್ಚರಿಕೆ ಆಗುತ್ತೆ ಅವ್ರಿಗೆ. ಅಟ್ಲೀಸ್ಟ್ ಈ ರೀತಿ ಹಿಂಗೆ ಎಚ್ಚರಿಕೆ ಆದಾಗ ಬಾಯಿ ಓಪನ್ ಮಾಡ್ತಾರೆ, ಆವಾಗ ನೀವು ನಿಮ್ಮ ಒಂದು ನಿಪ್ಪನ್ನು ಅವ್ರ ಬಾಯಿಗೆ ಇಡ್ಬೋದು. ಈ ರೀತಿ ಫ್ಲಿಕ್, ಈ ರೀತಿ ಕಿವಿ ಸಹ ಕೆರೆಯೋದು. ಆ್ಯಂಡ್ ಫೀಡಿಂಗ್ಗೆ ನೀವು ಇಟ್ಕೊಂಡಾಗ್ಲೂ ಸಹ ಈಗ ಈಗ ಹೀಗೆ ಪಿಲ್ಲೋ ಯೂಸ್ ಮಾಡ್ತಿದ್ರೆ ಅಥವಾ ನಾರ್ಮಲ್ ನೀವೇನು ಪಿಲ್ಲೋ ಯೂಸ್ ಮಾಡ್ತಿಲ್ಲ ಅಂದರೆ ಆಬ್ವಿಯಸ್ಲಿ ಹೀಗೆ ಇಟ್ಕೊಂಡು ಕುಡಿಸ್ತೀರಲ್ವಾ, ಹೀಗೆ. ಸೊ ಅವಾಗ್ಲೂ ಅಷ್ಟೇ, ನೀವು ಹೀಗೆ ಹಿಂಗೆ ಕುಡಿಸ್ತಾ ಇದ್ದಾಗ ಈ ಕಾಲು ಕೆರಿತಾ ಇರಬೇಕಾಗುತ್ತೆ, ಹಿಂಗೆ ಅಂದರೆ ಅವರು ಏನು ಫೀಡಿಂಗ್ನ ಸ್ಟಾಪ್ ಮಾಡ್ಬಿಟ್ಟು ಫುಲ್ಲು ನಿದ್ದೆಗೆ ಹೋಗ್ಬಿಟ್ರೆ ಅಗೇನ್ ಇನ್ನೊಂದು ದೊಡ್ಡ ಸಾಹಸ ಮಾಡಬೇಕು ಎಬ್ಬರಿಸೋದಕ್ಕೆ. ಸೊ ಅದಕ್ಕೋಸ್ಕರ ಈ ರೀತಿ ಹಿಂಗೆ ಕಾಲು ಕೆರಿತಾನೆ ಇರಬೇಕು, ಹಿಂಗೆ ಇಟ್ಕೊತಿರ್ಬೇಕು, ಈ ರೀತಿ ಕಾಲು ಕೆರಿತಾ ಇರಬೇಕು, ಹಿಂಗೆ ಕಿವಿ ಕೆರಿತಾ ಇರಬೇಕು. ಆ್ಯಂಡ್ ಅನ್ಡ್ರೆಸ್ ಮಾಡಿದರೆ ಇದೆಲ್ಲನೂ ಮಗುನ ಎಬ್ಸೋದಕ್ಕೆ, ಫೀಡಿಂಗ್ ಮಾಡಿಸೋದಕ್ಕೆ ವೆರಿ ಈಸಿ ಆಗುತ್ತೆ. ಆ್ಯಂಡ್ ಡೆಫಿನೆಟ್ಲಿ 0 to 3 months ತುಂಬ ಕಷ್ಟ ಆಗುತ್ತೆ. ಯಾಕಂತಂದರೆ ನ್ಯೂ ಬಾರ್ನ್ ಬೇಬೀಸ್ಗೆ ತುಂಬ ನಿದ್ದೆ ಬೇಕು. 18 to 22 hours ನಿದ್ದೆ ಮಾಡ್ತಾರೆ 1 monthಲ್ಲಿ. ಆ್ಯಂಡ್ 2nd monthಲ್ಲಿ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ, 3rd monthಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಆ ರೀತಿ ನೋಡಿ, ನಾನು ಈ ಕಡೆ ಮಲಗಿಸ್ಕೊಂಡಿದ್ರೆ ಅವ್ರು ಯಾವ ಥರ ಕಂಫರ್ಟ್ ಬೇಕೋ ಅವರೇ ತಿರ್ಕೊಂಡು ಮಲ್ಕೋತಾರೆ. ಶುಭು. ಎಸ್, ಸೊ ತುಂಬ ರಿಕ್ವೆಸ್ಟ್ ಇತ್ತು ರಿಗಾರ್ಡಿಂಗ್ ಮಗುನ ಹೇಗೆ ಎಬ್ಸೋದು, ಹೌ ಟು ವೇಕಪ್ ನ್ಯೂ ಬಾರ್ನ್ ಬೇಬಿ ಟು ಫೀಡ್ ಅಂತ. ಸೊ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಹೆಲ್ಪ್ ಆಗುತ್ತೆ, ಇದು ಆಬ್ವಿಯಸ್ಲಿ ಹೆಲ್ಪ್ ಆಗುತ್ತೆ. ಇದೇ ರೀತಿ ನೀವು ಮಾಡಲೇಬೇಕಾಗುತ್ತೆ. ಪ್ಲೀಸ್ ಟ್ರ್ಯಾಕ್ ಮಾಡಿ ಎವ್ರಿ 1.5 hours ಅಥವಾ ಎವ್ರಿ 2 hoursಗೆ ನಿಮ್ಮ ಮಕ್ಕಳಿಗೆ ಫೀಡ್ ಮಾಡಿಸಿ. ಆ್ಯಂಡ್ ಬರ್ಪ್ ಮಾಡೋದನ್ನು ಮರಿಬೇಡಿ. ಬರ್ಪಿಂಗ್ ವೀಡಿಯೋನು ಸಹ ತುಂಬ ರಿಕ್ವೆಸ್ಟ್ ಇದೆ, ತುಂಬ ಕೇಳ್ತಿದ್ದೀರಾ ಹೇಗೆ ಮಾಡಿಸೋದು ಅಂತ. ಒಂದು 5-6 ರೀತಿ ಇದೆ ಬರ್ಪ್ ಮಾಡಿಸೋದು, ಅದನ್ನು ಸಹ ನಾನು ವಿಡಿಯೋ ಶೇರ್ ಮಾಡ್ತೀನಿ. ಎಲ್ಲನೂ ಒಂದೇ ವಿಡಿಯೋದಲ್ಲಿ ಶೇರ್ ಮಾಡೋಕ್ಕಾಗಲ್ಲ. ಇಟ್ ವಿಲ್ ಬಿ ಲಾಂಗ್ ವಿಡಿಯೋ ಆ್ಯಂಡ್ ಆಲ್ಸೋ ಇಟ್ ವಿಲ್ ಬಿ ಗೋಯಿಂಗ್ ಟು ಕನ್ಫ್ಯೂಸ್ ಫಾರ್ ಮೆನಿ ಮದರ್ಸ್. ಸೊ ಅದಕ್ಕೋಸ್ಕರ ಬೇರೆ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ಹೌ ಟು ಬರ್ಪ್ ನ್ಯೂ ಬಾರ್ನ್ ಬೇಬೀಸ್ ಅಂತ. ಸೊ ಎಸ್, ಲಿಟ್ರಲಿ ಮಲ್ಕೊಂಡಿದ್ದಾರೆ, ಅವ್ರನ್ನ ಮಲಗಿಸ್ತೀನಿ. ಸೊ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಿದ್ದೀರಾ ಅಂತಂದರೆ ಯು ಆರ್ ಅಟ್ ದ ರೈಟ್ ಡೆಸ್ಟಿನೇಷನ್ ಅಂತ ಹೇಳ್ಬೋದು. ಯಾಕಂತಂದರೆ ಮಾಮೀಸ್ ರಿಲೇಟೆಡ್, ಪ್ರೆಗ್ನೆನ್ಸಿ ರಿಲೇಟೆಡ್ ಕಂಪ್ಲೀಟ್ ಎಲ್ಲ ಡೀಟೇಲ್ಸ್ ವಿಡಿಯೋ ನಿಮಗೆ ಯಾವ್ದು ಬೇಕು ಅಂತಂದರೆ ಯು ಕಾಲ್ ಇಟ್, ಐ ವಿಲ್ ಸೆಂಡ್ ಇಟ್ ಥರ ತುಂಬ ಮೆಸೇಜಸ್ ನಂಗೆ ರಿಸೀವ್ ಆಗ್ತಾ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಜಂತುಳ ಪ್ರಾಬ್ಲಮ್ ಆಗಿದೆ ಅಕ್ಕ ಮಗುಗೆ ಅಂತಂದರೆ ಇನ್ ಮೈ ಚಾನೆಲ್ ಆ ವಿಡಿಯೋ ಇದೆ. ಮಗುಗೆ ಮೊಟ್ಟೆ ಕೊಡ್ಬೋದಾ, ಯಾವಾಗಿಂದ ಕೊಡಬೇಕು, ಎಷ್ಟು ಕೊಡಬೇಕು ಅಂತಂದರೆ ಆ ಒಂದು ವಿಡಿಯೋ ಇದೆ. ಫುಡ್ ರಿಲೇಟೆಡ್ ಇರ್ಬೋದು, ಮಗುವಿನ ಆರೋಗ್ಯ ಇರ್ಬೋದು, ಅವರ ಇಮ್ಯುನಿಟಿ ಚೆನ್ನಾಗಿ ಡೆವಲಪ್ ಮಾಡೋದಕ್ಕೆ ಬ್ರೈನ್ ಬೂಸ್ಟಿಂಗ್ ಆಹಾರ ಇರ್ಬೋದು, ಆ್ಯಕ್ಟಿವಿಟೀಸ್ ಇರ್ಬೋದು.
ಆಕ್ಟಿವಿಟೀಸ್ ರಿಲೇಟೆಡ್ ಅಂತೂ ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲಲ್ಲಿದೆ. ನನ್ನ ಈ ಒಂದು ಚಾನಲಲ್ಲಿ, ನಮ್ಮ ಮಕ್ಕಳಿಗಾಗಿ ಬೈ ವೀಣಾ ಕೃಷ್ಣ ಚಾನಲಲ್ಲಿ ಎಲ್ಲ ರಿಲೇಟೆಡ್, ಮಕ್ಕಳ ಹೆಲ್ತು, ಅವರ ಒಂದು ಏನು ಹೇಗೆ ಅವ್ರನ್ನ ಒಂದು ಚುರುಕು ಮಾಡೋದು, ರೈಮ್ಸ್ ಹೇಗೆ ಹೇಳ್ಕೊಡೋದು, ಸ್ಟೋರಿ ಹೇಗೆ, ಎಲ್ಲಾನು ಡೈಲಿ ವ್ಲಾಗ್ಸು, ಅದರಲ್ಲಿ ಮಗು ರಿಲೇಟೆಡು, ಮಕ್ಕಳು ರಿಲೇಟೆಡು, ಪೇರೆಂಟಿಂಗ್ ಸ್ಟೈಲು, ಪೇರೆಂಟಿಂಗ್ ಟಿಪ್ಸ್ ಎಲ್ಲಾನು ಮಾಹಿತಿ ನಿಮಗೆ ಈ ಚಾನಲಲ್ಲಿ ಸಿಗುತ್ತೆ. ಸೊ ಪ್ಲೀಸ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಎವ್ರಿ ಟೈಮ್ ನ್ಯೂ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್ ಆಲ್ ಆಫ್ ಯು. ಬಾಯ್.